ಏನು ಘಟನೆ ನಡೀತು ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಪ್ರಯುಕ್ತ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ರಾಜ್ಯಾದ್ಯಂತ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಈ ಸಾರಿ ಇಷ್ಟು ವರ್ಷ ನಡೆದಿರತಕ್ಕಂಥ ಹೆಚ್ಚಿನ ಒಂದು ಅದ್ದೂರಿಯಾಗಿ ಮಾಡಲಿಕ್ಕೆ ಒಂದು ಜಿಲ್ಲಾಡಳಿತ ಒಂದು ವ್ಯವಸ್ಥೆ ಮಾಡಿತ್ತು. ಅದರಂತೆ ಕೂಡ ಒಳ್ಳೆ ವ್ಯವಸ್ಥೆ, ಪಲ್ಲಕ್ಕಿಗಳು ಸಮೇತ ಚೆನ್ನಾಗಿ ಬಂತು. ಅದೇ ದಿನ ನಾನು ಕೂಡ ಶಾಸಕರ ಜೊತೆಯಲ್ಲಿದ್ದೆ. ನಮ್ಮ ಪರಿಶಿಷ್ಟ ಪಂಗಡದ ಇಲಾಖೆಯಿಂದ ಒಂದು ಹಾಸ್ಟೆಲ್ಗೆ 10,28,00,000 ಮಂಜೂರಾಗಿತ್ತು. ಒಂದು ಗುದ್ಲಿ ಪೂಜೆ ಕೂಡ ಇತ್ತು. ಆ ಗುದ್ಲಿ ಪೂಜೆ ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆ, ನಮ್ಮ ಜನಾಂಗದ ಮುಖಂಡಗಳೆಲ್ಲ ಸೇರಿ ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಎರಡು ಜಾಗದಲ್ಲಿ ಮಹಿಳಾ ಮತ್ತು ಗಂಡಸ ವಿದ್ಯಾರ್ಥಿ ನಿಲಯ ಮತ್ತು ವಿದ್ಯಾರ್ಥಿಗಳಿಗೆ ಒಂದು 2 ಹಾಸ್ಟೆಲ್ ಮಾಡ್ಲಿಕ್ಕೆ 5,14,00,000 5,14,00,000 ಗುದ್ಲಿ ಪೂಜೆ ನೆರವೇರಿಸಿಕೊಂಡು ಬರೋಕ್ಕಿಂತ ಮುಂಚೆ 11 ಗಂಟೆಗೆ ಫಿಕ್ಸ್ ಆಗಿತ್ತು. ಆದ್ರೆ ಒಂದು ಮುಖ್ಯಮಂತ್ರಿಗಳಂತ ಒಂದು ಏರ್ಪೋರ್ಟ್ ನಲ್ಲಿ ಏನು ಅವ್ರದ್ದು ಮಾಲಾರ್ಪಣೆ ಇತ್ತು, ಅದಕ್ಕೆ ಶಾಸಕರು ಹೋಗೋದಕ್ಕೆ ಸ್ವಲ್ಪ ತಡ ಆಗಿತ್ತು. ಅದಕ್ಕಾಗಿ ಅವ್ರು ಏನು ಮಾಡಿದ್ರು, ನೇರವಾಗಿ ಏನು ಪ್ರೊಸೆಷನ್ ಇತ್ತು, ಸಭೆ ಮೆರವಣಿಗೆ ಇತ್ತು, ಅದು ಅರ್ಧ ದಾರಿಗೆ ಅವರು ಬಂದು ಭಾಗವಹಿಸಿ ಶಾಂತ ರೀತಿಯಿಂದ ಏನು ಬಲಮುರಿ ಗಣಪತಿ ಬಲಮುರಿ ಗಣಪತಿ ಸರ್ಕಲ್ ಇದೆ, ಅಲ್ಲಿ ಗಂಟೆ ಬಂದು ನಾವು ಅಲ್ಲಿ ಗಂಟೆ ಬಂದ ಅಷ್ಟೊತ್ತಿಗೆ ಆ ಬಲಮುರಿ ಗಣಪತಿ ಸರ್ಕಲ್ ಎಲ್ಲರೂ ಕೂಡ ಒಂದು ಸೌಹಾರ್ದವಾಗಿ ಎಲ್ಲಾ ಜನಾಂಗದವರು ಕೂಡ ಸೇರಿ ಶಾಂತ ರೀತಿಯಿಂದ ಮೆರವಣಿಗೆ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಅಲ್ಲಿಂದ ಮತ್ತೆ ಒಕ್ಕಲ್ ಚೌಟ್ರಿ ಹತ್ರ ಕೆಂಪೇಗೌಡ ಮೆರವಣಿಗೆ ಹೂನಾರಾತ್ರಿ ಕೂಡ ಅಲ್ಲಿ ಕೂಡ ಏನು ತೊಂದರೆ ಆಗಿಲ್ಲ, ಅಲ್ಲಿ ಕೂಡ ಶಾಂತ ರೀತಿಯಲ್ಲೇ ಇತ್ತು. ಅಲ್ಲಿಂದ ಇವರು ಚೌಟ್ರಿಯಲ್ಲಿ ಮಂಟಪನ ಹೋಗೋಷ್ಟೊಳಗೆ ಗುದ್ಲಿ ಪೂಜೆ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ನಾನು ಶಾಸಕರ ಜೊತೆಲೆ ನಮ್ಮ ಲೇಔಟ್ ಅಲ್ಲಿ ಬಿ ರೋಡ್ ಅಲ್ಲಿ ಲೇಔಟ್ ಇರೋದಕ್ಕೆ ಗುದ್ಲಿ ಪೂಜೆ ಮಾಡ್ಕೊಂಡು ಅವ್ರು ಬಂದು ನಾನು ಸ್ವಲ್ಪ ತಡವಾಗಿ ಬಂದೆ. ಬರೋಷ್ಟೊಳಗೆ ಅವರು ಕಾರ್ಯಕ್ರಮ ಏನು ವೇದಿಕೆ ಕಾರ್ಯಕ್ರಮ ಇತ್ತು. ಇನ್ನೂ ಒಂದು ಹೇಳ್ಬೇಕಾದ್ರೆ ಇದು ಸರ್ಕಾರಿ ಕಾರ್ಯಕ್ರಮ, ಅವರು ಆ ಸಭೆಯ ಅಧ್ಯಕ್ಷತೆ ವಹಿಸ್ತಾರೆ. ಇದು ಜಿಲ್ಲಾಡಳಿತದಿಂದ ಮಾಡತಕ್ಕ ಸಭೆನ, ಇವ್ರು ಇಂಡಿವಿಜುವಲ್ ಅಲ್ಲ. ಕೆಲವರು ಅಲ್ಲಿ ನಾನು ನೋಡಿದೆ, ಕೆಲವರು ಮಾತ್ರ ಏನು ಆಚೆಯಿಂದ ಬಂದಂತವ್ರು 200ರಿಂದ 150 ಜನ ಬಂದು ಏಕಾಏಕಿ ಬಂದು ಅವರು ಮಾಡಬಾರ್ದು ಅಂತ ಧಿಕ್ಕಾರಕ್ಕೆ ಹೋಗಿ ಸಭೆಯಿಂದ ಇರಬಾರ್ದು ಅಂತ ಹೇಳ್ಬಿಟ್ಟು ಕೂಗುಲಾಗ್ತಾ ಇದ್ರು. ಜೊತೆಗೆ ಎಲ್ಲಾ ಮುಖಂಡರು ಇರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ಕೂಡ ಸಮಾಧಾನ ಮಾಡ್ತಾ ಇರೋದು ತಮ್ಮ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರೆ. ಅಲ್ಲಿ ಸಮಾಧಾನ ಮಾಡ್ತಿದ್ದಂತ ಮುಖಂಡರುಗಳು ನಿನ್ನೆ ಏನು ಮಾಡಿದ್ರು, ಏನಂತ ಮಾತಾಡ್ತಾ ಇದ್ದಾರೆ, ಯಾರಲ್ಲಿ ಗಲಾಟೆ ಆಗಿದ್ದು ಅಂತ ಅವ್ರ ಕಣ್ಣಲ್ಲಿ ಗೊತ್ತಿದ್ರು ಕೂಡ ನಿನ್ನೆ ಯಾವ ರೀತಿ ಬದಲಾವಣೆ ಹಾಕೊಂಡು ಹೇಳಿಕೆಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಕೂಡ ನಾವು ತಾವು ಗಮನಿಸಬೇಕಾಗಿದೆ. ಜೊತೆಗೆ ಅವರು ಎಲ್ಲ ಸಮಾರಂಭ ಆಯ್ತು, ಎಲ್ಲ ಗಲಾಟೆ ಆಗ್ತಾ ಇತ್ತು, ಶಾಸಕರು ನೇರವಾಗಿ ಕೂತ್ಕೊಂಡು ಟೀ ತರಿಸ್ಕೊಂಡು ಒಬ್ಬರೇ ಶಾಂತ ಚಿತ್ತದಿಂದ ಕೂತಿದ್ದಾರೆ. ಅವ್ರು ಯಾವುದೇ ಪ್ರಚೋದನೆ ಮಾಡಿಲ್ಲ, ಮಾತಾಡೂ ಇಲ್ಲ. ಇನ್ನ ಒಂದು ಹೇಳ್ಬೇಕಾದ್ರೆ ಅವ್ರು ಹೇಳಿದ್ರು ಕುಮಾರಸ್ವಾಮಿ ಬಗ್ಗೆ ಅಂತ, ಅದು ರಾಜಕೀಯ, ಇದು ಕಾರ್ಯಕ್ರಮ. ಅವರು ದೊಡ್ಡ ಒಂದು ಶಾಸಕರಾಗ್ಬೋದು, ಇನ್ನೊಂದು ಆಗ್ಬೋದು, ಇನ್ನೊಂದು ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಮಂತ್ರಿಗೂ ಮಾತಾಡೋ ಹಕ್ಕಿದೆ, ಶಾಸಕರು ಮಾತಾಡೋ ಹಕ್ಕಿದೆ. ಅವ್ರು ಇವ್ರು ಮಾತಾಡೋ ಯೋಗ್ಯತೆ ಎಲ್ಲ ಅದು ಇದನ್ನ ಮಾತಾಡೋ ಪ್ರಶ್ನೆ ಬರೋದಿಲ್ಲ. ಅವ್ರು ಅಟ್ಲೀಸ್ಟ್ ಏನಾದ್ರು ಆಗಿದ್ರೆ ಡೆಫರ್ಮೇಷನ್ ಕೇಸ್ ಹಾಕಲಿ, ಮಾನನಷ್ಟ ಮೊಕದ್ದಮೆ ಹಾಕ್ಲಿ, ಕಾನೂನು ಇವರೇ ಕೈಗೆತ್ಕೊಂಡು ಮಾತಾಡುವಂತ ಅವಶ್ಯಕತೆ ಇಲ್ಲ. ಜೊತೆಗೆ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಅವರು ಆಚೆ ಹೊರಡು ಬರೋ ಟೈಮ್ಗಳಲ್ಲಿ ಎಷ್ಟು ಜನ ಬೆನ್ನತ್ತಿ ಕೆಟ್ಟ ಶಬ್ದಗಳಿಂದ, ಅವಾಚ್ಯ ಶಬ್ದಗಳಿಂದ ಬೈದ್ರು. ಆ ಬೈದಿದ್ದ ಆದ್ಮೇಲೆ ಅವ್ರು ಮಾತಾಡಿದ ಹೊತ್ತು ಕೆಲವರು ಹೇಳಿದ್ರು, ನಿನ್ನೆ ಮುಖಂಡಗಳೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸ್ಟೇಷನ್ ಕೊಟ್ಟಿದ್ದಾರೆ, SP ಹತ್ರ ಕೊಟ್ಟಿದ್ದಾರೆ ಕೆಲವು ಮುಖಂಡಗಳು. ಇವರು ಅಲ್ಲಿ ಸಮಾಧಾನ ಮಾಡ್ತಿದ್ದಂತವ್ರು ಇವ್ರು ಮೊನ್ನೆ ಬಂದು ಇವ್ರು ಮಾತಾಡಿ ಪ್ರಚೋದನೆ ಮಾಡಿದರೆ ಗಲಾಟೆ ಆಗಕ್ಕೆ ಕಾರಣ ಇವ್ರೇ ಅಂತಾರಲ್ಲ. ಮುಂಚಿತವಾಗಿ ಯಾರು ಮಾತಾಡಿದ್ರು ಅಂತ ಗೊತ್ತಿಲ್ವಾ? ಅವಾಗ ಯಾಕೆ ಮಾತಾಡಿಲ್ಲ? ಇದು ಅವರು ರಾಜಕೀಯ ತಂದ್ಕೊಂಡು, ರಾಜಕೀಯ ಹಿನ್ನೆಲೆ ಇಟ್ಕೊಂಡು, ಬೇಕು ಅಂತಲೇ ಒಂದು ರಾಜಕೀಯ ಪ್ರೇರಣೆ ಇಟ್ಕೊಂಡು ಈಗ ಅವ್ರು ಮಾತಾಡೋದಕ್ಕೆ ಒಂದು ಏನು ಇವರು ಪ್ರೇರಣೆ ಮಾಡಿದಂತ ಯಾರು ಪ್ರೇರಣೆ ಗಲಾಟೆ ಮಾಡ್ತಾರೆ? ಯಾರು ಈಗ ಯಾರ ಮೇಲೆ ಕೇಸು ಸುಮೋಟ ಆಗಿದೆ, ಅವ್ರು ಯಾರು ಪರವಾಗಿ ಓಡಾಡ್ತಿದ್ದಾರೆ? ಆ ಶಾಸಕರು ಹೇಳ್ಬಿಟ್ಟು ಗಲಾಟೆ ಮಾಡ್ತಾರ? ಪ್ರೇರಣೆ ಅವ್ರದಾ? ಈ ರೀತಿ ರಾಜಕೀಯವಾಗಿ ಇಟ್ಕೊಂಡು ಮಾತಾಡ್ತಾ ಇರೋದು ಇವರೇ ಪ್ರೇರಣೆ ಕೊಡ್ತಾ ಇದಾರೆ ಹೊರತು ಶಾಸಕರ ಮೇಲೆ FIR ಹಾಕ್ಬೇಕು, A1 ಹಾಕ್ಬೇಕು ಅಂತಾರೆ. ಯಾವ ಕಾರಣಕ್ಕೆ, ಯಾವ ರೀತಿಯಲ್ಲಿ FIR ಹಾಕ್ಬೇಕಾಗುತ್ತೆ? ಅವ್ರು ಏನ್ ಮಾತಾಡಿದ್ರು ಅನ್ನೋದನ್ನ ತಾವೆಲ್ಲ ಗಮನಿಸ್ಬೇಕು. ದಯವಿಟ್ಟು ಇವ್ರು ಕೆಲವರೆಲ್ಲ ಹೇಳಿದ್ರು ನಾವು ಪ್ರತಿಭಟನೆ ಮಾಡ್ತೀವಿ, ಅಷ್ಟು ಜನ ಸೇರ್ತೀವಿ, ಇಷ್ಟು ಜನ ಸೇರ್ತೀವಿ ಅಂತ. ಪ್ರತಿಭಟನೆ ಮಾಡಕ್ಕೆ ಎಲ್ಲರಿಗೂ ಹಕ್ಕಿದೆ, ಅದು ಕಾನೂನು ರೀತಿಯಲ್ಲಿ ಯಾವ ರೀತಿ ಅವರು ಮಾಡಿದ್ರೆ ನಮಗೂ ಇದೆ, ನಾವು ಕೂಡ ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ಆದ್ರೆ ಈ ರೀತಿ ರಾಜಕೀಯ ಇಟ್ಕೊಂಡು ಕೆಂಪೇಗೌಡ ಜಯಂತಿಯಲ್ಲಿ, ಸರ್ಕಾರಿ ಜಯಂತಿಯಲ್ಲಿ ನಾವೇನು ಎಲ್ಲರಿಗೂ ಬರೋ ಹಕ್ಕಿದೆ. ಜೊತೆಗೆ JDS ಅವರು ಒಂದು ಕಾರ್ಯಕ್ರಮ ಮಾಡ್ಕೊಂಡು, ಇಲ್ಲ BJP ಅವರು ಕಾರ್ಯಕ್ರಮ ಮಾಡ್ಕೊಂಡು ಶಾಸಕರಲ್ಲಿ ಬಂದು ಮಾತಾಡಿದ್ರೆ ನೀವು ಬರಬಾರ್ದು, ಹೋಗ್ಬಾರ್ದು, ನೀವು ಇಳಿ ಅಂತ ಕರೆಯೋ ಹಕ್ಕಿರುತ್ತೆ. ಅದು ಈ ಸರ್ಕಾರಿ ಕಾರ್ಯಕ್ರಮ ಆಗಿದ್ದಕ್ಕೆ ಎಲ್ಲರಿಗೂ ಇರುತ್ತೆ. ಜೊತೆಗೆ ಇವ್ರು ಮಾಡಿರೋಂಥದ್ದು ಘಟನೆ ಏನಂದ್ರೆ,
ಕೆಂಪೇಗೌಡರ ಒಂದು ಜಯಂತಿಗೆ ಅವಮಾನ ಮಾಡಿದರೆ ಹೊತ್ತು ಚಿಕ್ಕಬಳ್ಳಾಪುರ ತಾಲೂಕಿನವ್ರಿಗಲ್ಲ, ಇಲ್ಲ ಶಾಸಕರಿಗಲ್ಲ, ಅವ್ರ ಅಭಿಮಾನಿಗಳಿಗೂ ಅಲ್ಲ. ಇವ್ರು ಕೆಂಪೇಗೌಡ ಜಯಂತಿಗೆ ಕೆಂಪೇಗೌಡಿಗೆ ಅವಮಾನ ಮಾಡಿದ್ದಾರೆ. ಇದನ್ನು ಫಸ್ಟ್ ಮನಗಂಡು ಮಾತಾಡ್ಬೇಕು ಹೊರತು ಬೇರೆ ರೀತಿಯಲ್ಲಿ ಯಾವ್ದಾದ್ರು ಉದ್ದೇಶ ಇಟ್ಕೊಂಡು ಮಾತಾಡಬಾರ್ದು ಅಂತ ಹೇಳಿ ಕೂಡ ತಮ್ಮಲ್ಲಿ ಮನವಿ ಮಾಡ್ತಾರೆ.